ಇವತ್ತೆಲ್ಲರೂ ಒಂದು ರೇಸಲ್ಲಿದ್ದಾರೆ, ಲೈಫ್ ರೇಸಲ್ಲಿ. ಮನಿ ಅನ್ನೋದು ದೊಡ್ಡ ವಿಷಯ. ಇದ್ರ ನಡುವೆ ಇಂಥ ಪ್ಯಾಷನ್ಸಿಗೆ, ಹವ್ಯಾಸಕ್ಕೆ ಟೈಮ್ ಇಲ್ಲ ಅಂತಾರೆ. ಇಸ್ ಇಟ್ ಟ್ರೂ? ನೋ ಟೈಮ್. ನಾನು ಐ ಕ್ಯಾನ್ ಓನ್ಲಿ ಸ್ಪೀಕ್ ಫಾರ್ ಮೈ ಸೆಲ್ಫ್. ಎಷ್ಟೋ ಸಲ ಪಾಪ ಟೈಮ್ ಇಲ್ಲದೆ ಇರ್ಬೋದು. ಬಿಕಾಸ್ ಐ ಸಿ ಈವನ್ ಇನ್ ಮೈ ಕಸಿನ್ಸ್, ಅವರು ಐ ಟಿ ಕಂಪನೀಸಲ್ಲಿ ಇರೋರಿಗೆ ಇಟ್ ಈಸ್ ರಿಲೆಂಟ್ಲೆಸ್ ಕೆಲಸ. ಬರೀ ಐ ಟಿ ಕಂಪನಿ ಅಂತ ಅಲ್ಲ, ಯು ಕುಡ್ ಬಿ ಸರ್ಕಾರದ ಕೆಲಸ ಮಾಡ್ತಿರ್ಬೋದು, ಬಟ್ ಆ ಪ್ರಾಜೆಕ್ಟು ಅಥವಾ ನಿಮ್ಮ ರೋಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ನಾನು ನನ್ನ ಇದರಲ್ಲಿ ಏನೋ ಬೈ ಚಾಯ್ಸ್ ಕಾನ್ಷಿಯಸ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಈವನ್ 24/7 ರಿಪೋರ್ಟಿಂಗ್ ವಿತ್ ನ್ಯೂಸ್, ನ್ಯಾಷನಲ್ ನ್ಯೂಸ್ ಮಾಡಬೇಕಾದ್ರೂ ಎಲ್ಲೋ ಒಂದು ಕಡೆ ಇದನ್ನು ಪೂರ್ತಿ ಬಿಡಬಾರ್ದು. ಸೊ ವಿ ಹ್ಯಾವ್ ಟು ಕಾರ್ವ್ ಔಟ್ ಟೈಮ್. ಸೊ ಆ ಟೈಮ್ ಹೇಗಿರುತ್ತೆ ಸಮಯ ಅನ್ನೋದು, ದೇ ಆಲ್ವೇಸ್ ಸೇ, ಗೊತ್ತಾ, ಈ ಥರ ದ ಬ್ಯುಸಿಯೆಸ್ಟ್ ಪರ್ಸನ್ ಹ್ಯಾಸ್ ಆಲ್ವೇಸ್ ಅ ಟೈಮ್. ಇವಾಗ ಎಷ್ಟೋ ಜನ ಎಷ್ಟೆಷ್ಟೋ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ನೀವು ಇನ್ನೊಂದು ಕೆಲಸ ಕೊಡಿ, ಅದನ್ನು ಚೆನ್ನಾಗಿ ಮಾಡಿ ಮುಗಿಸ್ತಾರೆ ಅವರು. ಅವ್ರಿಗೆ ಹೇಗೆ ಇಷ್ಟು ಬ್ಯುಸಿ ಇದ್ಕೊಂಡು ಇಷ್ಟೆಲ್ಲ ಟೈಮ್ ಇಲ್ಲದೆ ಇರೋ ಇದ್ರೂ ನೀವು ಹೇಗೆ ಇದನ್ನು ಮಾಡಿ ಮುಗಿಸಿದ್ರಿ? ದ್ಯಾಟ್ ಈಸ್ ದ ಆರ್ಟ್ ಆಫ್ ಕಾರ್ವಿಂಗ್ ಟೈಮ್. ಅಂದರೆ ಅದನ್ನು ನಿಜವಾಗ್ಲೂ ಅದನ್ನು ಇಷ್ಟು ಟೈಮ್ ಇದೆಯಾ, ಇದರಲ್ಲಿ 10 ನಿಮಿಷ ನಾನು ತೊಗೊಂಡು ಏನು ಮಾಡ್ಬೋದು. ಇದ್ರ ಬಗ್ಗೆ ಈಗ ಎಸ್ಪೆಷಲಿ ಕೋವಿಡ್ ಆದ ನಂತರ ನಾನು ಎಷ್ಟೋ ಪಾಡ್ಕಾಸ್ಟು ಅಥವಾ ರೀಲ್ಸ್ಗಳನ್ನು ನೋಡ್ತಾ ಇರ್ತೀನಿ. ಸುಮಾರು ಹ್ಯಾಕ್ಸ್ ಅಂತ ಹೇಳ್ತಾರೆ. ಹೌ ಡು ಯು ಫೈಂಡ್ ಟೈಮ್ ಟು ಪ್ರಯಾರಿಟೈಸ್, ಟೆಡ್ ಟಾಕ್ಸ್ ಇರ್ಬೋದು. ಬಟ್ ಐ ಫೀಲ್ ನಮ್ಮ ಜೀವನದ ಆ್ಯಕ್ಟಿವಿಟೀಸ್ ಯಾವಾಗ ನಮಗೆ ಒಂದು ಕ್ಯಾಲೆಂಡರ್ ಥರ ಗೊತ್ತಾಗೋಗುತ್ತೆ. ಓಕೆ, ಇಷ್ಟು ಟೈಮ್ ನಾನು ಹೇಳ್ತೀನಿ. ಕೆಲವ್ರಿಗೆ ಚಿಕ್ಕ ಮಕ್ಕಳು ಇರ್ತವೆ, ಯು ಹ್ಯಾವ್ ಟು ಲುಕ್ ಆಫ್ಟರ್, ಸೆಂಡ್ ಟು ಸ್ಕೂಲ್, ಯೂನಿಫಾರ್ಮ್, ಇದು ಕಳಿಸು. ಕೆಲವರು ಕೇರ್ ಗಿವರ್ಸಲ್ಲಿ ಇದರಲ್ಲಿರ್ತಾರೆ, ದೊಡ್ಡವ್ರನ್ನ ಹಿರಿಯರನ್ನ ನೋಡ್ಕೊಂಡಿರ್ತಾರೆ. ಎಸ್ಪೆಷಲಿ ವಿಮೆನ್, you have more responsibilities, but time carve out ಅನ್ನೋದು ಅಗತ್ಯ. ಅದರ್ವೈಸ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ಅದು ನಮ್ಮ ಲಾಸ್. ಬೇರೆ ಅಂದರೆ ಬೈ ನಾಟ್ ಡೂಯಿಂಗ್ ವಾಟ್ ಯು ಆರ್ ಗುಡ್ ಆ್ಯಟ್, ಆರ್ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ನಮಗೆ ನಾವು ಮಾಡ್ಕೊಳ್ಳೋ ಅಂಥ ಅನ್ಯಾಯ, ಸಮಾಜಕ್ಕೂ ಅದು ನಷ್ಟ ಅಂತಲೇ ನಾನು ನಂಬ್ತೀನಿ. ಬಿಕಾಸ್ ನಿಮ್ಮ ಅಂದರೆ ಕ್ರಿಯೇಟಿವಿಟಿಯಿಂದ ನೀವು ಏನೇನು ಮಾಡ್ಬೋದು ಅಥವಾ ಎಷ್ಟೆಷ್ಟು ಜನರಿಗೆ ನೀವು ಸ್ಪಂದಿಸ್ಬೋದು, ಅದರಲ್ಲಿ ಕಡಿಮೆ ಆಗ್ತಾ ಹೋದರೆ ಅದು ಇಟ್ಸ್ ಎ ಲಾಸ್ ಅಲ್ವಾ? ಸೊ ಆ ಲೆಕ್ಕಾಚಾರ ನಾನು ಹಾಕೋದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಆರ್ ಸೆಲ್ವ್ಸ್. ನೀವು ಹೇಳಿದ್ರಿ ವೆನ್ ವಿ ವರ್ ಸ್ಪೀಕಿಂಗ್ ಬಿಫೋರ್ ದಿಸ್ ಇಂಟರ್ವ್ಯೂ ದಟ್ ನನ್ನ ಪಾಡ್ಕಾಸ್ಟ್ ಆಗಲಿ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಆವಾಗವಾಗ ಹಾಕ್ತಾ ಇರ್ತೀನಿ, ಒಂದೊಂದು ನಿಮಿಷದ್ದೇ ಆಗಿರ್ಬೋದು. ಅದರಲ್ಲಿ ಹೌ ಟು ಯುನೋ ಸ್ಪೀಕ್ ಅಬೌಟ್ ಯುವರ್ ಸೆಲ್ಫ್, ನಮ್ಮ ಪರಿಚಯ ಹೇಗೆ ನೀಡ್ಕೊಳ್ಳೋದು ಮಾಡೋದು. ಇವಾಗ ಒಂದು ಗುಂಪಿದೆ ಅಂತ ಇಟ್ಕೊಳ್ಳಿ, ಕಾನ್ಫರೆನ್ಸಲ್ಲೇ ಹೋಗಿರ್ತೀರಿ, ಅಥವಾ ಏನಾದರೂ ನಿಮ್ಮ ಪರಿಚಯ ಎಲ್ಲರೂ ಒಂದೊಂದು ನಿಮಿಷ ಮಾಡ್ಕೊಳ್ಳಿ, ಆಮೇಲೆ ನಾವು ಶುರು ಮಾಡೋಣ ಚರ್ಚೆ ಅಂತ ಹೇಳಿದ್ರೆ, ಯು ವಿಲ್ ನೋಟಿಸ್ ದಟ್ ಸಮ್ ಪೀಪಲ್ ವಿಲ್ ಕ್ವಿಕ್ಲಿ ಸೇವ್ ಒನ್ ಲೈನ್, ಸೈಲೆಂಟ್ ಆಗಿಬಿಡ್ತಾರೆ. ಈಗ ನಾನು ತಿರುವನಂತಪುರಮಿಂದ ಬರ್ತಾ ಇದ್ದೀನಿ. ಅಲ್ಲಿ ಟ್ರಿವಾಂಡ್ರಮಲ್ಲಿ 150 ಮಹಿಳೆ ಪತ್ರಕರ್ತರು ಅಥವಾ ಮೀಡಿಯಾದಲ್ಲಿರೋ ಮಹಿಳೆಯರು, ನಾಟ್ ಜಸ್ಟ್ ಪತ್ರಕರ್ತರು, ಪ್ರಿಂಟ್, ಡಿಜಿಟಲ್, ಎಲೆಕ್ಟ್ರಾನಿಕ್, ಪಾಡ್ಕಾಸ್ಟ್, ಎಲ್ಲ ಮೀಡಿಯಾದವರು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು. ಬಟ್ ದೇ ಆರ್ ಸೋ ಸೈಲೆಂಟ್ಲಿ ಡೂಯಿಂಗ್ ಇಟ್. ಒಂದೊಂದು ಸಲ ಅನಿವಾರ್ಯ, ಇನ್ನೊಂದು ಸಲ ಏನಾಗುತ್ತೆ, ಈ ಥರ ನಾವು ಕೂತು ಇದು ಇಟ್ಸ್ NWMI ಅಂತ, ನೆಟ್ವರ್ಕ್ ಆಫ್ ವಿಮೆನ್ ಇನ್ ಮೀಡಿಯಾ ಇಂಡಿಯಾ. ಐ ಆಮ್ ಸೋ ಆ್ಯಂಡ್ ಸೋ, ನಾನು ಕ್ರೈಮ್ ಆ್ಯಂಡ್ ಸಿಟಿ ಬೀಟ್ ಕವರ್ ಮಾಡ್ತೀನಿ, ದಟ್ಸ್ ಇಟ್. ಸೊ ಐ ಟೋಲ್ಡ್ ದಟ್ ಪರ್ಸನ್, ಶಿ ವಾಸ್ ಮಚ್, ನನಗಿಂತ ಬಹಳ ಚಿಕ್ಕವರು ವಯಸ್ಸಲ್ಲಿ, ಶಿ ವಾಸ್ ಫ್ರಮ್ ಮಣಿಪುರ್, ನಾರ್ತ್ ಈಸ್ಟಿಂದ. ಸೊ ಐ ಸೆಡ್, ಇದೇ ಕೊಟ್ಟಿರೋ 1 ನಿಮಿಷದಲ್ಲಿ ಆ ಒಂದು ನಿಮ್ಮ ಪರಿಚಯನ ಸ್ವಲ್ಪ ಪ್ಯಾಕ್ ಮಾಡಿ ಪರಿಚಯ ಮಾಡಿಕೊಂಡ್ರೆ ನೀವು ಎಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ನನಗೆ ಗೊತ್ತು ಶೀ ಈಸ್ ಅ ಎಂಬ್ರಾಯ್ಡ್ರಿ ಸ್ಪೆಷಲಿಸ್ಟ್. ಬಟ್ ಅವ್ರ ಐಡೆಂಟಿಟಿನ ಎಲ್ಲೋ ಒಂದು ಕಡೆ ಶಿ ಇಸ್ ಜಸ್ಟ್ ಟೈಡ್ ಇಟ್ ಟು ಹರ್ ಜಾಬ್ ಡೆಸಿಗ್ನೇಷನ್. ಬಟ್ ಅದಕ್ಕೂ ಮೀರಿ ನಾವೆಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿತ್ 3 ಡೈಮೆನ್ಷನ್ ಆ್ಯಂಡ್ ಮೋರ್. ಸೊ ನಿಮ್ಮ ಪರಿಚಯ ನೀವು ಯಾಕೆ ಬರೀ ನಿಮ್ಮ ಡೆಸಿಗ್ನೇಷನ್ಗೆ ಸೀಮಿತವಾಗಿ ಇಟ್ಕೊಳ್ತೀರಿ? ನಾಳೆ ಯಾರಿಗೆ ಗೊತ್ತು, ಯು ಮೈಟ್ ಬಿ ಡೂಯಿಂಗ್ ಸಮಥಿಂಗ್ ಸೋ ಬ್ಯೂಟಿಫುಲ್. ಮಣಿಪುರ್ ಬಗ್ಗೆ ಭಾರತಕ್ಕೆ ಅಥವಾ ವಿಶ್ವಕ್ಕೆ ನೀವು ಎಂಬ್ರಾಯ್ಡ್ರಿ ಮೂಲಕ ತಿಳಿಸ್ಬೋದು. ಬಟ್ ನಾನು 149 ಜನಕ್ಕೆ
ನೀವು ತಿಳಿಸ್ಕೊಡ್ಲಿಲ್ಲ ಅಂದರೆ ಓಕೆ. ಅಲ್ವಾ? ಸೊ ಯು ಜಸ್ಟ್ ಒನ್ ಲೈನ್ ಯು ಕ್ಯಾನ್ ಆ್ಯಡ್, ಐ ಆಮ್ ಸೋ ಆ್ಯಂಡ್ ಸೋ, ನಾನು ಮಣಿಪುರ್, ಐ ಹ್ಯಾವ್ ಕಮ್ ಫ್ರಮ್ ಮಣಿಪುರ್, ಐ ಆಮ್ ಆಲ್ಸೋ ವೆರಿ ಇಂಟ್ರೆಸ್ಟೆಡ್ ಇನ್ ಎಂಬ್ರಾಯ್ಡ್ರಿ ಆ್ಯಂಡ್ ಐಡ್ ಲವ್ ಟು ಬಿಲ್ಡ್ ಅ ಎಂಟರ್ಪ್ರೈಸ್ ಅರೌಂಡ್ ಇಟ್. ಬಿಟ್ಬಿಡಿ, ಅದು ಯೂನಿವರ್ಸ್ಗೆ ನೀವು ಹೇಳಾಯ್ತು ಅದನ್ನು. ಓಕೆ.